ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಲುಗಳನ್ನು ತಿಂದು ಕಾಲಹರಣಗಳಿವೆನು. ನನ್ನಂತ ಸನ್ಯಾಸಿಗೆ ಕಟ್ಟಿಕೊಂಡು ಅವಳು ಯಾವ ಸುಖ ಪಡೆಯುವಳು? ಅಲ್ಲೇ ಹುಮನಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಿಕೊಡು. ಎಲ್ಲ ಕೂಡ ಮದುವೆ ಬೇಡ ರೇಣುಕರಾಜ, ಬೇಡ. ಗುರುಗಳೇ, ಆ ಮಾತಿನ ವಿಜಯನ್ನು ತಾವೇ ಮಾಡಬೇಕು ಗುರುಗಳೇ. ಓಹೋ, ಈ ಮಾತಿನ ವಿಚಾರವನ್ನು ನಾನೇ ಮಾಡುತ್ತೇನೆ. ಹಾಗೆ ಮಾಡಲಿ ಗುರುಗಳೇ. ನಿನಗೆ ಜಯವಾಗಲಿ ಮೇಲೆ ಕೇಳುವಂತವಳಾಗು ರೇಣುಕ. ಏನು ರೇಣುಕ, ಏನು ಗುರುಗಳೇ? ಇಲ್ಲಿಗೆ ಬರಲು ಕಾರಣವೇನಾಯ್ತು ರೇಣುಕ? ಏನು ಗುರುಗಳೇ? ತಮ್ಮ ಕೂಡ ಮದುವೆ ಮಾಡಿಕೊಳ್ಳಬೇಕೆಂದು ಇಚ್ಛಯಿಸಿ ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ. ರೇಣುಕ, ಏನು ಗುರುಗಳೇ? ಎಲ್ಲ ಕೂಡ ಮದುವೆಯೇ? ಹೌದು ಗುರುಗಳೇ. ಬೇಡ ರೇಣುಕ, ಬೇಡ. ಏಕೆ ಗುರುಗಳೇ? ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ದೊಡ್ಡ ಗಂವಾರದಲ್ಲಿ ವಾಸ ಮಾಡಿರುವೆ. ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಲುಗಳನ್ನು ತಿಂದು ಕಾಲಹರಣಗಳಿವೆ. ನನ್ನಂತ ಸನ್ಯಾಸಿಗೆ ಕಟ್ಟಿಕೊಂಡು ನೀನು ಯಾವ ಸುಖ ಪಡೆಯುವಿರಿ ರೇಣುಕ? ಅಲ್ಲೇ ಹುಮನಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಿಕೊಂಡು ಸುಖದಿಂದ ಇರುವಂತವಳಾಗು ಹೋಗು ರೇಣುಕ. ಎಲ್ಲ ಕೂಡ ಮದುವೆ ಬೇಡ ರೇಣುಕ, ಬೇಡ. ಏನು ಗುರುಗಳೇ? ಏನು ರೇಣುಕ? ಮದುವೆ ಮಾಡಿಕೊಂಡರೆ ತಮ್ಮ ಕೂಡ, ಇಲ್ಲವಾದರೆ ಮತ್ತಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ. ಏನು ರೇಣುಕ? ಏನು ಗುರುಗಳೇ? ನೀನಾಡುವ ಮಾತು ಒಂದು ಅಕ್ಷರ ಸಹ ನಿಜ. ತೂರಿನ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಕಾಣುವುದು. ಆ ಗುಡ್ಡ ಗಂವಾರದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟು ಇರುವುದು ನೀನು ಏನು ಬಲ್ಲಿ ರೇಣುಕ? ಎಲ್ಲ ಕೂಡ ಮದುವೆಯಾಗಬೇಕಾದರೆ ಪತಿಯಾಜ್ಞೆ ಬಹಳಷ್ಟು ಗಟ್ಟಿ ಇರಬೇಕು ನೋಡಿ ರೇಣುಕ. ಅದೇನು ಗುರುಗಳೇ? ಏನು ರೇಣುಕ? ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಹ, ಲೋಭವನ್ನೆಲ್ಲ ಬಿಡಬೇಕು. ಇದು ಅಲ್ಲದೆ ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ, ತನುವಿನಲ್ಲಿ ನಿರ್ಮೋಹ, ಪ್ರಾಣದಲ್ಲಿ ನಿರ್ಭಯನಾಗಿ ಪರಮಾನಂದನಲ್ಲಿ ನೆಲೆಗೊಳ್ಳಬೇಕು. ಇದು ಅಲ್ಲದೆ